ಆ ತಳಿ ಈ ತಳಿ ಅಂತೆಲ್ಲ ತೋರಿಸಿದ್ವಿ. ಪ್ಲಾಸ್ಟಿಕ್ ಬಳಸೋದ್ರಿಂದ ನಾವು ಹೆಂಗೈತೆ ದಸರಾ ಕಾರ್ಯಕ್ರಮದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲಾಸ್ಟಿಕ್ ಅನ್ನು ಆಚೆ ಕಡೆ ಎಸೆಯೋದ್ರಿಂದ ಪ್ರಾಣಿಗಳಿಗೆ ಎಷ್ಟು ತೊಂದರೆ ನೋಡಿ. ಈ ಒಂದು ಹಸು ಬಂದು ಪ್ಲಾಸ್ಟಿಕ್ ಅನ್ನ ತಿನ್ನುತ್ತೆ. ಅದಾದ ಬಳಿಕ ಏನಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಅದರ ಹೊಟ್ಟೆ ಊದುತ್ತೆ. ಅದರ ಹೊಟ್ಟೆ ಊದಿ ಅದು ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗೋಗುತ್ತೆ. ಒಳಗಡೆ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅದನ್ನ ಆಚೆ ಕಡೆ ತೆಗೆದ ಮೇಲೆ ಡಾಕ್ಟರ್ ತೋರಿಸಿದ್ದಾರೆ ನೋಡಿ. ಇದೇ ರೀತಿಯಾಗಿ ಸಾವನ್ನಪ್ಪೋದು. ಅದರ ಸಂಪೂರ್ಣ ದೊಡ್ಡ ಕರುಳು, ಚಿಕ್ಕ ಕರುಳು ಎಲ್ಲವೂ ಕೂಡ ಕರಗೋಗುತ್ತೆ. ಮಾನವರ ಹೊಣೆಗೇಡಿತನ, ಬೇಜವಾಬ್ದಾರ ಸೃಷ್ಟಿಯ ಈ ತರ ಎಲ್ಲ ಜೀವ ಸಂಕುಲಕ್ಕೆ ಆಪತ್ತಿನವರೆಗೂ ಕೂಡ ಬಂದು ಈ ಕಾಲ ಮುಟ್ಟಿರುವಂಥದ್ದು. ದಯವಿಟ್ಟು ಪ್ಲಾಸ್ಟಿಕ್ ಮುಕ್ತರಾಗಿ ಎಲ್ಲವನ್ನೂ ಕೂಡ ಪರಿಸರಕ್ಕೆ ವಿರುದ್ಧವಾಗಿ ಮಾಡಬೇಡಿ. ಪರಿಸರ ಉಳಿಸಿ ಬೆಳೆಸಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದೀವಿ. ನಮಸ್ಕಾರ ಸರ್. ಹೇಳಿ. ಏನ್ ನಿಮ್ಮ ಹೆಸರು? ಮಾದೇವ್ ಸರ್. ನೀವು ಕೂರ್ಬೇಕು, ನಾವು ನಿಲ್ಬೇಕು. ಆದ್ರೆ ನಾವು ಕೂತಿದೀವಿ. ಇಲ್ಲ ಸರ್, ನೀವೇ ಕೂತ್ಕೊಳ್ಳಿ ಸರ್. ಈ ಒಂದು ಚಿಕ್ಕ ಟ್ರ್ಯಾಕ್ಟರ್, ತುಂಬಾ ಚಿಕ್ಕದು ಟ್ರ್ಯಾಕ್ಟರ್, ಎಷ್ಟು ಯೂಸ್ ಆಗುತ್ತೆ ಸರ್? ನಿಮ್ಗೆ ನೇಗ್ಲು, ಕಲ್ಟಿವೇಟರ್, ರೋಟೋವೇಟರ್, ಪಡ್ಲಿಂಗು ಎಲ್ಲ ತರ ಕೆಲಸ ಮಾಡ್ಸೋ. ಎಷ್ಟಿದೆ ರೇಟ್ ಇದ್ರದ್ದು? ಸರ್ ಇದು 7 ಲಕ್ಷ ಬೀಳುತ್ತೆ ಸರ್. ಆನ್ ರೋಡ್ 7 ಲಕ್ಷ ಇದೆ. 7 ಲಕ್ಷ ಏನ್ ಬೇಕಾದ್ರೂ ಕೆಲಸ ಮಾಡ್ಬೋದು. ಏನ್ ಬೇಕಾದ್ರೂ ಮಾಡ್ಬೋದು. ಅಂತ ಗಟ್ಟಿ ನೆಲ ಇದ್ರೂ ಗುದ್ದಿ ನೀರು ತೆಗಿಬೋದು. ಮಾಡ್ಬೋದು ಸರ್, ಮಾಡ್ಬೋದು. ಆಯ್ತು. ಓಕೆ, ಇದು ಹೆಂಗೈತೆ ದಸರಾ? ದಸರಾ ಸೂಪರ್ ಆಗಿದೆ ಸರ್. ನೋಡ್ರಿ, ನಮ್ಮ ರೈತ ದಸರಾದಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ನೀವೇನ ಫೌಂಡರು ನೋಡಿ. ತಳ್ಳ ಗಾಡಿ ನೋಡಿದಿರಲ್ವಾ? ಇದು ಮಲ್ಟಿಪರ್ಪಸ್ ನಿಮಗೆ ಯೂಸ್ ಆಗುತ್ತೆ ಕೆಲಸಕ್ಕೆ. ತುಂಬಾ ಚೆನ್ನಾಗಿದೆ ನೋಡಿ. ಒಂದ್ಸಲ ನೋಡೋಣ ಬನ್ನಿ ಹೆಂಗಿದೆ ಅಂತೇಳಿ. ಎಲೆಕ್ಟ್ರಿಕ್ ಗಾಡಿನ ಸರ್? ಬ್ಯಾಟ್ರಿ ಪೂರ್ತಿ ನೋಡಿ, ಅದ್ಭುತವಾಗಿದೆ. ಅದೇ ಥರ ಎಲ್ಲ ಗಾಡಿಗಳು ಇದೆ. ಅದೇ ಥರ ಈ ಗಾಡಿನೂ ಇದೆ, ಆ ಗಾಡಿನೂ ಇದೆ. ಮತ್ತು ಆ ಕಡೆ ಟ್ರಿಲ್ಲರ್ಗಳು, ಮಿಷಿನ್ಗಳು ಅವೆಲ್ಲ ಗೊತ್ತಿದೆ. ಈ ಕಡೆ ನೋಡಿ, ಇಲ್ಲಿ ಬಂದು ನಿಮಗೆ ಏನು ಬೇಕಾದರೂ ಹಾಲು, ಪಾಲು, ಅಕ್ಕಿ, ಧಾನ್ಯಗಳು ಏನು ಬೇಕಾದರೂ ತಗೊಂಡು ಹೋಗ್ಬೋದ್ರಿ. ಇದನ್ನೇ ಹೇಳೋದು, ದಸರಾ ಎಷ್ಟು ಉಪಯೋಗ ಅಂತಂದರೆ ಅಷ್ಟು ಅದ್ಭುತವಾಗಿದೆ. ಆ ಕಡೆ ಗಿಡ, ಕಟ್ಟೆ, ತೋಟಗಳಲ್ಲಿ ಏನು ಬೇಕಾದರೂ ತಗೊಂಡು ಹೋಗ್ಬೋದು. ಇದ್ರ ಬೆಲೆ ಎಷ್ಟು ಸರ್? 2 ಮಾಡೆಲ್ ಇದೆ. ಒಂದು 300 kg ಕೆಪಾಸಿಟಿ, ಒಂದು 500 kg ಕೆಪಾಸಿಟಿ. ಈಗ ಇದ್ರದ್ದು ಬೆಲೆ 2,30,000 ಇದೆ. ಅದ್ರ ಬೆಲೆ 2,60,000. ಬ್ಯಾಟ್ರಿ ಎಷ್ಟು ಕೆಪಾಸಿಟಿ ಬರುತ್ತೆ ಸರ್? ಇದು 5 kW ಬರುತ್ತೆ. ಒಂದ್ಸತಿ ಫುಲ್ ಚಾರ್ಜ್ ಮಾಡಿದ್ರೆ ಎರಡು ನಿಮಗೆ 100 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಸೂಪರ್, ಹೊಡಿರಿ ಚಪ್ಪಾಳೆ. ಓಕೆ, ಮಹಿಳಾ ದಸರಾ, ರೈತ ದಸರಾ, ದಸರಾ ಹಬ್ಬದ ವಿಶೇಷತೆಗಳನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ. ಹೆಂಗೈತೆ ದಸರಾ ವಿಶೇಷ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಸ್ವಲ್ಪ ಕಾಮಿಡಿ, ಸಖತ್ ತರ್ಲೆ, ಮಸ್ತ್ ಮಜಾ ಜೊತೆಗೆ ಜನರನ್ನ ಮಾತಾಡಿಸ್ಕೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಇನ್ನೂ ಕೂಡ ನಾಳೆ ಬೇರೆ ಬೇರೆ ವಿಶೇಷತೆಗಳನ್ನ, ದಸರಾ ಹಬ್ಬದ ವೈಭೋಗವನ್ನ ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಇದುವರೆಗೂ ನಾವು ನಿಮಗೆ ಆ ತಳಿ ಈ ತಳಿ ಅಂತೆಲ್ಲ ತೋರಿಸಿದ್ವಿ. ಪ್ಲಾಸ್ಟಿಕ್ ಬಳಸೋದ್ರಿಂದ ನಾವು ಹೆಂಗೈತೆ ದಸರಾ ಕಾರ್ಯಕ್ರಮದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲಾಸ್ಟಿಕ್ ಅನ್ನು ಆಚೆ ಕಡೆ ಎಸೆಯೋದ್ರಿಂದ ಪ್ರಾಣಿಗಳಿಗೆ ಎಷ್ಟು ತೊಂದರೆ ನೋಡಿ. ಈ ಒಂದು ಹಸು ಬಂದು ಪ್ಲಾಸ್ಟಿಕ್ ಅನ್ನ ತಿನ್ನುತ್ತೆ. ಅದಾದ ಬಳಿಕ ಏನಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಅದರ ಹೊಟ್ಟೆ ಊದುತ್ತೆ. ಅದರ ಹೊಟ್ಟೆ ಊದಿ ಅದು ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗೋಗುತ್ತೆ. ಒಳಗಡೆ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅದನ್ನ ಆಚೆ ಕಡೆ ತೆಗೆದ ಮೇಲೆ ಡಾಕ್ಟರ್ ತೋರಿಸಿದ್ದಾರೆ ನೋಡಿ. ಇದೇ ರೀತಿಯಾಗಿ ಸಾವನ್ನಪ್ಪೋದು. ಅದರ ಸಂಪೂರ್ಣ ದೊಡ್ಡ ಕರುಳು, ಚಿಕ್ಕ ಕರುಳು ಎಲ್ಲವೂ ಕೂಡ ಕರಗೋಗುತ್ತೆ. ಮಾನವರ ಹೊಣೆಗೇಡಿತನ, ಬೇಜವಾಬ್ದಾರ ಸೃಷ್ಟಿಯ ಈ ತರ ಎಲ್ಲ ಜೀವ ಸಂಕುಲಕ್ಕೆ ಆಪತ್ತಿನವರೆಗೂ ಕೂಡ ಬಂದು ಈ ಕಾಲ ಮುಟ್ಟಿರುವಂಥದ್ದು. ದಯವಿಟ್ಟು ಪ್ಲಾಸ್ಟಿಕ್ ಮುಕ್ತರಾಗಿ ಎಲ್ಲವನ್ನೂ ಕೂಡ ಪರಿಸರಕ್ಕೆ ವಿರುದ್ಧವಾಗಿ ಮಾಡಬೇಡಿ. ಪರಿಸರ ಉಳಿಸಿ ಬೆಳೆಸಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದೀವಿ. ನಮಸ್ಕಾರ ಸರ್. ಹೇಳಿ. ಏನ್ ನಿಮ್ಮ ಹೆಸರು? ಮಾದೇವ್ ಸರ್. ನೀವು ಕೂರ್ಬೇಕು, ನಾವು ನಿಲ್ಬೇಕು. ಆದ್ರೆ ನಾವು ಕೂತಿದೀವಿ. ಇಲ್ಲ ಸರ್, ನೀವೇ ಕೂತ್ಕೊಳ್ಳಿ ಸರ್. ಈ ಒಂದು ಚಿಕ್ಕ ಟ್ರ್ಯಾಕ್ಟರ್, ತುಂಬಾ ಚಿಕ್ಕದು ಟ್ರ್ಯಾಕ್ಟರ್, ಎಷ್ಟು ಯೂಸ್ ಆಗುತ್ತೆ ಸರ್? ನಿಮ್ಗೆ ನೇಗ್ಲು, ಕಲ್ಟಿವೇಟರ್, ರೋಟೋವೇಟರ್, ಪಡ್ಲಿಂಗು ಎಲ್ಲ ತರ ಕೆಲಸ ಮಾಡ್ಸೋ. ಎಷ್ಟಿದೆ ರೇಟ್ ಇದ್ರದ್ದು? ಸರ್ ಇದು 7 ಲಕ್ಷ ಬೀಳುತ್ತೆ ಸರ್. ಆನ್ ರೋಡ್ 7 ಲಕ್ಷ ಇದೆ. 7 ಲಕ್ಷ ಏನ್ ಬೇಕಾದ್ರೂ ಕೆಲಸ ಮಾಡ್ಬೋದು. ಏನ್ ಬೇಕಾದ್ರೂ ಮಾಡ್ಬೋದು. ಅಂತ ಗಟ್ಟಿ ನೆಲ ಇದ್ರೂ ಗುದ್ದಿ ನೀರು ತೆಗಿಬೋದು. ಮಾಡ್ಬೋದು ಸರ್, ಮಾಡ್ಬೋದು. ಆಯ್ತು. ಓಕೆ, ಇದು ಹೆಂಗೈತೆ ದಸರಾ? ದಸರಾ ಸೂಪರ್ ಆಗಿದೆ ಸರ್. ನೋಡ್ರಿ, ನಮ್ಮ ರೈತ ದಸರಾದಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ನೀವೇನ ಫೌಂಡರು ನೋಡಿ. ತಳ್ಳ ಗಾಡಿ ನೋಡಿದಿರಲ್ವಾ? ಇದು ಮಲ್ಟಿಪರ್ಪಸ್ ನಿಮಗೆ ಯೂಸ್ ಆಗುತ್ತೆ ಕೆಲಸಕ್ಕೆ. ತುಂಬಾ ಚೆನ್ನಾಗಿದೆ ನೋಡಿ. ಒಂದ್ಸಲ ನೋಡೋಣ ಬನ್ನಿ ಹೆಂಗಿದೆ ಅಂತೇಳಿ. ಎಲೆಕ್ಟ್ರಿಕ್ ಗಾಡಿನ ಸರ್? ಬ್ಯಾಟ್ರಿ ಪೂರ್ತಿ ನೋಡಿ, ಅದ್ಭುತವಾಗಿದೆ. ಅದೇ ಥರ ಎಲ್ಲ ಗಾಡಿಗಳು ಇದೆ. ಅದೇ ಥರ ಈ ಗಾಡಿನೂ ಇದೆ,
ಆ ಗಾಡಿನೂ ಇದೆ, ಮತ್ತು ಆ ಕಡೆ ಟ್ರಿಲ್ಲರ್ಗಳು ಮಿಷಿನ್ಗಳು ಅವೆಲ್ಲ ಗೊತ್ತಿದೆ. ಈ ಕಡೆ ನೋಡಿ, ಇಲ್ಲಿ ಬಂದು ನಿಮಗೆ ಏನು ಬೇಕಾದ್ರೂ ಹಾಲು ಪಾಲು ಅಕ್ಕಿ ಧಾನ್ಯಗಳು ಏನು ಬೇಕಾದ್ರೂ ತಗೊಂಡು ಹೋಗ್ಬೋದ್ರಿ. ಇದನ್ನೇ ಹೇಳೋದು, ದಸರಾ ಎಷ್ಟು ಉಪಯೋಗ ಅಂತಂದ್ರೆ ಅಷ್ಟು ಅದ್ಭುತವಾಗಿದೆ. ಆ ಕಡೆ ಗಿಡ ಕಟ್ಟೆ ತೋಟಗಳಲ್ಲಿ ಏನು ಬೇಕಾದ್ರೂ ತಗೊಂಡು ಹೋಗ್ಬೋದು. ಇದ್ರ ಬೆಲೆ ಎಷ್ಟು ಸರ್ 2 ಮಾಡೆಲ್ ಇದೆ, ಒಂದು 300 kg ಕೆಪಾಸಿಟಿ, ಒಂದು 500 kg ಕೆಪಾಸಿಟಿ. ಈಗ ಇದ್ರದ್ದು ಬೆಲೆ 2,30,000 ಇದೆ, ಅದ್ರ ಬೆಲೆ 2,60,000. ಬ್ಯಾಟ್ರಿ ಎಷ್ಟು ಕೆಪಾಸಿಟಿ ಬರುತ್ತೆ ಸರ್ ಇದು 5 ಕಿಲೋವ್ಯಾಟ್ ಬರುತ್ತೆ. ಒಂದ್ಸತಿ ಫುಲ್ ಚಾರ್ಜ್ ಮಾಡಿದ್ರೆ ಎರಡು ನಿಮಗೆ 100 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಸೂಪರ್, ಹೊಡಿರಿ ಚಪ್ಪಾಳೆ. ಓಕೆ, ಮಹಿಳಾ ದಸರಾ, ರೈತ ದಸರಾ, ದಸರಾ ಹಬ್ಬದ ವಿಶೇಷತೆಗಳನ್ನ ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ. ಹೆಂಗೈತೆ ದಸರಾ ವಿಶೇಷ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಸ್ವಲ್ಪ ಕಾಮಿಡಿ, ಸಖತ್ ತರ್ಲೆ, ಮಸ್ತ್ ಮಜಾ ಜೊತೆಗೆ ಜನರನ್ನ ಮಾತಾಡಿಸ್ಕೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಇನ್ನೂ ಕೂಡ ನಾಳೆ ಬೇರೆ ಬೇರೆ ವಿಶೇಷತೆಗಳನ್ನ, ದಸರಾ ಹಬ್ಬದ ವೈಭೋಗವನ್ನ ನಿಮ್ಮ ಮುಂದೆ ಇಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇದುವರೆಗೂ ನಾವು ನಿಮಗೆ ಆ ತಳಿ ಈ ತಳಿ ಅಂತೆಲ್ಲ ತೋರಿಸಿದ್ವಿ. ಪ್ಲಾಸ್ಟಿಕ್ ಬಳಸೋದ್ರಿಂದ ನಾವು ಹೆಂಗೈತೆ ದಸರಾ ಕಾರ್ಯಕ್ರಮದ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲಾಸ್ಟಿಕ್ ಅನ್ನ ಆಚೆ ಕಡೆ ಎಸೆಯೋದ್ರಿಂದ ಪ್ರಾಣಿಗಳಿಗೆ ಎಷ್ಟು ತೊಂದರೆ ನೋಡಿ. ಈ ಒಂದು ಹಸು ಬಂದು ಪ್ಲಾಸ್ಟಿಕ್ ಅನ್ನ ತಿನ್ನುತ್ತೆ. ಅದಾದ ಬಳಿಕ ಏನಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಅದರ ಹೊಟ್ಟೆ ಊದುತ್ತೆ. ಅದರ ಹೊಟ್ಟೆ ಊದಿ ಅದು ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗೋಗುತ್ತೆ. ಒಳಗಡೆ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅದನ್ನ ಆಚೆ ಕಡೆ ತೆಗೆದ ಮೇಲೆ ಡಾಕ್ಟರ್ ತೋರಿಸಿದ್ದಾರೆ ನೋಡಿ. ಇದೇ ರೀತಿಯಾಗಿ ಸಾವನ್ನಪ್ಪೋದು, ಅದರ ಸಂಪೂರ್ಣ ದೊಡ್ಡ ಕರಳು ಚಿಕ್ಕ ಕರಳು ಎಲ್ಲವೂ ಕೂಡ ಕರಗೋಗುತ್ತೆ. ಮಾನವರ ಹೊಣೆಗೇಡಿತನ, ಬೇಜವಾಬ್ದಾರ ಸೃಷ್ಟಿಯ ಈ ಥರ ಎಲ್ಲ ಜೀವ ಸಂಕುಲಕ್ಕೆ ಆಪತ್ತಿನವರೆಗೂ ಕೂಡ ಬಂದು ಈ ಕಾಲ ಮುಂಟಿರುವಂಥದ್ದು. ದಯವಿಟ್ಟು ಪ್ಲಾಸ್ಟಿಕ್ ಮುಕ್ತರಾಗಿ ಎಲ್ಲವನ್ನೂ ಕೂಡ ಪರಿಸರಕ್ಕೆ ವಿರುದ್ಧವಾಗಿ ಮಾಡಬೇಡಿ. ಪರಿಸರ ಉಳಿಸಿ ಬೆಳೆಸಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದೀವಿ. ನಮಸ್ಕಾರ ಸರ್. ಹೇಳಿ. ಏನ್ ನಿಮ್ಮ ಹೆಸರು? ಮಾದೇವ್ ಸರ್. ನೀವು ಕೂರ್ಬೇಕು, ನಾವು ನಿಲ್ಬೇಕು. ಆದ್ರೆ ನಾವು ಕೂತಿದೀವಿ. ಇಲ್ಲ ಸರ್, ನೀವೇ ಕೂತ್ಕೊಳ್ಳಿ ಸರ್. ಈ ಒಂದು ಚಿಕ್ಕ ಟ್ರ್ಯಾಕ್ಟರ್, ತುಂಬಾ ಚಿಕ್ಕದು ಟ್ರ್ಯಾಕ್ಟರ್, ಎಷ್ಟು ಯೂಸ್ ಆಗುತ್ತೆ ಸರ್? ನಿಮ್ಗೆ ನೇಗ್ಲು, ಕಲ್ಟಿವೇಟ್ರು, ರೋಟೋವೇಟ್ರು, ಪಡ್ಲಿಂಗು ಎಲ್ಲ ತರ ಕೆಲಸ ಮಾಡ್ತಾರೆ. ಎಷ್ಟಿದೆ ರೇಟ್ ಇದ್ರದ್ದು? ಸರ್ ಇದು 7 ಲಕ್ಷ ಬೀಳುತ್ತೆ ಸರ್. ಆನ್ ರೋಡ್ 7 ಲಕ್ಷ ಇದೆ. 7 ಲಕ್ಷ ಏನ್ ಬೇಕಾದ್ರೂ ಕೆಲಸ ಮಾಡ್ಬೋದು. ಏನ್ ಬೇಕಾದ್ರೂ ಮಾಡ್ಬೋದು. ಅಂತ ಗಟ್ಟಿ ನೆಲ ಇದ್ರೂ ಗುದ್ದಿ ನೀರು ತೆಗಿಬೋದು. ಮಾಡ್ಬೋದು ಸರ್, ಮಾಡ್ಬೋದು. ಆಯ್ತು. ಓಕೆ, ಇದು ಹೆಂಗೈತೆ ದಸರಾ? ದಸರಾ ಸೂಪರ್ ಆಗಿದೆ ಸರ್. ನೋಡ್ರಿ, ನಮ್ಮ ರೈತ ದಸರಾದಲ್ಲಿ ಏನೇನೋ ಮಾಡ್ತಾ ಇದ್ದಾರೆ. ಫೌಂಡರು, ನೀವೇನ ಫೌಂಡರು? ನೋಡಿ, ತಳ್ಳ ಗಾಡಿ ನೋಡಿದಿರಲ್ವಾ? ಇದು ಮಲ್ಟಿಪರ್ಪಸ್ ನಿಮಗೆ ಯೂಸ್ ಆಗುತ್ತೆ ಕೆಲಸಕ್ಕೆ. ತುಂಬಾ ಚೆನ್ನಾಗಿದೆ ನೋಡಿ. ಒಂದ್ಸಲ ನೋಡೋಣ ಬನ್ನಿ ಹೆಂಗಿದೆ ಅಂತೇಳಿ. ಎಲೆಕ್ಟ್ರಿಕ್ ಗಾಡಿನ ಸರ್? ಬ್ಯಾಟ್ರಿ ಪೂರ್ತಿ ನೋಡಿ, ಅದ್ಭುತವಾಗಿದೆ.